ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವಾಗ ತುಂಬ ಬಿಸಿಲಿರೋದ್ರಿಂದ ದಿನನಿತ್ಯದಲ್ಲಿ ಒಂದು ಸಲ ಆದ್ರೂ ಏನಾದರೂ ಒಂದು ತಣ್ಣಗಿರೋವಂಥದ್ದು ಜ್ಯೂಸ್ನ ಕುಡಿಬೇಕು ಅಂತ ಅನಿಸೋದು ಸರ್ವೇ ಸಾಮಾನ್ಯನೇ ಆಗೋಗಿದೆ ಇವಾಗ. ಸೊ ಹಾಗಾಗಿ ಕಬ್ಬಿನ ಜ್ಯೂಸ್ ರೀತಿನಲ್ಲೇ ಇವತ್ತು ನಾವು ಮನೆಯಲ್ಲಿ ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ನಾವು ಜ್ಯೂಸ್ನ ನಾವು ಮಾಡ್ಬೋದು ಅಂದರೆ ನಂಬ್ತೀರಾ? ಖಂಡಿತವಾಗ್ಲೂ ನಂಬಿ ಬನ್ನಿ. ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ಒಂದು ವಿಧಾನದಲ್ಲಿ ನೀವು ಖಂಡಿತ ಪ್ರಯತ್ನನ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸುಸ್ತು, ದಣಿವು, ಬಾಯಾರಿಕೆ ಏನೇ ಇದ್ರೂ ಕೂಡ ಒಂದೇ ನಿಮಿಷದಲ್ಲಿ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಸೊಗಸಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾದಂತಹ ಈ ಒಂದು ಬೆಲ್ಲದ ಪಾನಕನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಚಾನಲ್ ಇಷ್ಟ ಆಯ್ತಾ? ಹಾಗೇನೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲನೇದಾಗಿ ಒಂದು ಅರ್ಧ ಟೇಬಲ್ ಸ್ಪೂನು ನಾನಿಲ್ಲಿ ಕಾಮ್ ಕಸ್ತೂರಿ ಬೀಜನ ಇಲ್ಲಿ ತಗೊಂಡಿದ್ದೀನಿ. ಇದನ್ನ ಬಳಸಲೇಬೇಕು ಅಂತ ಏನು ಇಲ್ಲ, ಮನೆಯಲ್ಲಿ ಇದ್ರೆ ನೀವು ಇದನ್ನ ಖಂಡಿತವಾಗ್ಲೂ ಬಳಸಿ. ಯಾಕಂದ್ರೆ ಆ ದೇಹಕ್ಕೆ ತುಂಬಾನೇ ತಂಪು ಈ ಒಂದು ಕಾಮ್ ಕಸ್ತೂರಿ ಬೀಜ. ಇದನ್ನ ಇವಾಗ ಫಸ್ಟ್ ನಾನು ಇದನ್ನ ನೀರನ್ನ ಸೇರಿಸಿ ಇದನ್ನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷ ನೆನೆದ್ರೆ ಸಾಕು ಇದು. ಅಥವಾ ನೀವು ಜ್ಯೂಸ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ನೀವು ಸ್ವಲ್ಪ ಹಿಂದೆನೇ ನೀವು ಇದನ್ನ ನೆನೆಸಿಟ್ಕೊಂಡ್ರೆ ಬಹಳನೇ ಒಳ್ಳೆಯದು. ಇವಾಗ ನೋಡಿ, ನಾನು ಒಂದು ಚಿಕ್ಕ ಜಾರಿಗೆ ಇವಾಗ ಒಂದು 3/4 ಕಪ್ಪು ನಾನಿಲ್ಲಿ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಪುಡಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನೇ ಬಳಸಿ. ನಂತರ ನೋಡಿ, ನಾನಿಲ್ಲಿ ಒಂದೇ 1 ಇಂಚು ಶುಂಠಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 10 ಎಲೆ ನಾನು ಫ್ರೆಶ್ ಆಗಿರೋಂತಹ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನ ಜಾಸ್ತಿ ಬಳಸಬೇಡಿ, ಮತ್ತೆ ಪುದೀನ ಸೊಪ್ಪು ಜಾಸ್ತಿ ಬಳಸೋದ್ರಿಂದ ಅದೇ ಫ್ಲೇವರ್ ಇರುತ್ತೆ. ನೋಡಿ, ಇವಾಗ ಒಂದು ಅರ್ಧ ನಿಂಬೆ ರಸನ ನಾನು ಇವಾಗ ಇದಕ್ಕೇನೆ ನಾನು ಹಿಂಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸು ಅಳತೆನಲ್ಲಿ ತೋರಿಸ್ತಾ ಇರೋವಂಥದ್ದು. ನೀವು ಬೇಕಾದರೆ ಜಾಸ್ತಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಕ್ವಾಂಟಿಟಿನ ನೀವು ಪ್ರಮಾಣನ ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನು ಸೇರಿಸಿ ನೋಡಿ, ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಜ್ಯೂಸು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾದರೆ ಸ್ನೇಹಿತರೆ, ನೀವು ಹೊರಗಡೆ ಕಬ್ಬಿನ ಜ್ಯೂಸ್ನ ನೀವು ಕುಡಿಯೋದನ್ನೇ ಬಿಟ್ಬಿಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ. ಕಬ್ಬಿನ ಜ್ಯೂಸು ರೀತಿನಲ್ಲೇ ಇರುವಂತಹ ಈ ಒಂದು ಬೆಲ್ಲದ ಪಾನಕನ ನೀವು ಡೈಲಿ ಕುಡಿತೀರಾ. ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಬೆಲ್ಲದಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ನಾನಿಲ್ಲಿ ಶುಂಠಿನ ಬಳಸಿರೋದ್ರಿಂದ ನೋಡಿ, ಶುಂಠಿನಲ್ಲಿ ಡೈಜೆಷನ್ ಪ್ರಮಾಣ ಜಾಸ್ತಿ ಮಾಡುವಂತಹ ಅಂಶ ಇರುತ್ತೆ. ಹಾಗಾಗಿ ಜೀರ್ಣ ಶಕ್ತಿಗೆ ತುಂಬಾನೇ ಒಳ್ಳೆಯದು ಈ ಒಂದು ಶುಂಠಿ. ನಮ್ಮ ಒಂದು ಹಳೆ ಕಾಲದಲ್ಲಿ ಮನೆಗೆ ಯಾರಾದರೂ ನೆಂಟರು ಬಂದರೆ ನಾವು ಫಸ್ಟು ಬೆಲ್ಲನ ಕೊಟ್ಟು ತದನಂತರ ನಾವು 1 ಗ್ಲಾಸ್ ನೀರನ್ನ ಕೊಡ್ತಾ ಇದ್ವಿ. ಇದರಿಂದ ಬಾಯಾರಿಕೆ, ಸುಸ್ತು ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಹೇಳಿದರು ಅದೆಲ್ಲ ಖಂಡಿತವಾಗ್ಲೂ ಸತ್ಯ. ಅದು ನೀವು ಕೂಡ ಒಮ್ಮೆ ಈ ಒಂದು ಜ್ಯೂಸ್ನ ಪ್ರಯತ್ನ ಮಾಡಿ, ನಿಮಗೆ ಅನಿಸುತ್ತೆ. ನಾನು ಇದಕ್ಕೆ ನೋಡಿ ಮತ್ತಷ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಈ ಒಂದು ಬೆಲ್ಲದ ಪಾನಕ ಸ್ವಲ್ಪ ತಣ್ಣಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಐಸ್ ಕ್ಯೂಬ್ಗಳನ್ನ ಹಾಕ್ಕೊಂಡಿದ್ದೀನಿ. ಒಂದು 5-6 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ನೋಡಿ, ನೆನೆಸಿಟ್ಕೊಂಡಿರೋಂತಹ ಕಾಮ್ ಕಸ್ತೂರಿ ಬೀಜನೂ ಕೂಡ ನಾನಿವಾಗ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟೇ ಸ್ನೇಹಿತರೆ, ನೋಡಿದ್ರಲ್ಲ, ಒಂದೇ 1 ನಿಮಿಷ ಸಾಕು ಈ ಒಂದು ಬೆಲ್ಲದ ಪಾನಕನ ಮಾಡಿಕೊಂಡು ನಾವು ಕುಡಿಯೋದಕ್ಕೆ. ಹೆಚ್ಚೊತ್ತು ಬೇಡ. ಇದನ್ನು ಚಿಕ್ಕ ಮಕ್ಕಳು ಕೂಡ ಈ ಒಂದು ಜ್ಯೂಸ್ನ ಟ್ರೈ ಮಾಡ್ಬೋದು. ನೋಡ್ತಾ ಇದ್ದೀರಾ, ಕನ್ಸಿಸ್ಟೆನ್ಸಿ ನಿಮಗಿಲ್ಲಿ ಇನ್ನಷ್ಟು ನಿಮಗೆ ನೀರು ಬೇಕು ಅಂದರೆ ಖಂಡಿತವಾಗ್ಲೂ ನೀವಿಲ್ಲಿ ಸೇರಿಸ್ಕೊಳ್ಬೋದು. ಇವಾಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ಬಂದು ವೀಕ್ಷಣೆಯನ್ನು ಮಾಡ್ತಾ ಇರೋರು, ಚಾನಲ್ ಇಷ್ಟ ಆದರೆ ಮಾತ್ರ ನೀವಿಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಒಂದು ಸುಡೋ ಬಿಸಿಲಿಗೆ ದಿನ ಏನಾದರೂ ಕುಡಿಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನೀವು ಕೂಡ ಒಮ್ಮೆ ಈ ಒಂದು ಬೆಲ್ಲದ ಪಾನಕ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ. ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನೋಡಿರುವಂತಹ ಪ್ರೇಕ್ಷಕರಿಗೂ ಸಹ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರು ಹಾಗೆ ಐಪ್ ಕೂಡ ಮಾಡೋದನ್ನು ಮರಿಬೇಡಿ. ಧನ್ಯವಾದ.